ಹುಬ್ಬಳ್ಳಿಯಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ಘರ್ಷಣೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಶಹರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಘರ್ಷಣೆ ಪ್ರಕರಣ ಸಂಬಂಧ ಎಸಿಪಿ ಉಮೇಶ್ ಚಕ್ಕಮಠ ಹಾಗೂ ಇನ್ಸ್ಪೆಕ್ಟರ್ ಮೊಹಮ್ಮದ್ ಅಹಮದ್ ಶೇಖ್ ಅವರೊಂದಿಗೆ ಪ್ರಮೋದ್ ಮುತಾಲಿಕ್ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡರು. ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುತಾಲಿಕ್ ವಿಜಯೋತ್ಸವವನ್ನ ನೆಪ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಿದ್ರು. ಅಲ್ಲದೆ ಹರಳಿಕಟ್ಟಿ ಕಾಲೋನಿಯ ಕೆಲ ದಲಿತ ಕುಟುಂಬಗಳನ್ನು ಸ್ಥಳಾಂತರಿಸುವಂತೆ ಹುನ್ನಾರ ನಡೆದಿದೆ ಎಂದು ದೂರಿದ್ರು. ಇದೀಗ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಒಟ್ಟಾರೆ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು, ತನಿಖೆಯ ಬಳಿಕ ಸತ್ಯಾಂಶ ಹೊರಬರಲಿದೆ. ಇವತ್ತು ಮುಸ್ಲಿಮರು ಬಹಳ ಅತಿಕ್ರಮಣ ಮಾಡಿಕೊಂಡು ಪೂರ್ತಿ ಅವರೇ ಹೊಕ್ಕೊಂಡ್ಬಿಟ್ಟಿದ್ದಾರೆ. ಇವತ್ತೊಂದು 25-30 ಮನೆ ಇವತ್ತು ದಲಿತರದ್ದು ಅಲ್ಲಿ ಉಳಿದಿದ್ದಾರೆ ಅಷ್ಟೇ. ನಿನ್ನೆ ರಾತ್ರಿ ನಡೆದಂಥ ಘಟನೆ, ಕ್ರಿಕೆಟ್ ಗೆದ್ದಿದ್ದಕ್ಕೆ ಪಟಾಕಿ ಹಾರಿಸಿದ್ದಾರೆ. ಪಟಾಕಿ ಹಾರಿಸಿದ ಕೂಡಲೇ ಇಲ್ಯಾಕೆ ಪಟಾಕಿ ಹಾರಿಸ್ತೀರಿ ಅದು ಇದು ಅಂತೇಳಿ ಜಗಳ ಆಗಿರಿ. ಅವರು ಕೂಡಲೇ ತಲವಾರು, ಚಾಕು, ಕತ್ರಿ ಇದನ್ನೆಲ್ಲ ತೊಗೊಂಡೇ ಬಂದು ಅಟ್ಯಾಕ್ ಮಾಡಿದ್ದಾರೆ. ಸೊ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಅದರ ಸಂಬಂಧಪಟ್ಟಾಗೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಪ್ರಕ್ರಿಯೆಯನ್ನು ಎಫ್.ಐ.ಆರ್ ಆಗಿದೆ. ನಾನು ಹೇಳೋದು, ಇವತ್ತು ಆ 25-30 ಜನ ಏನು ಒಂದು ದಲಿತರು ಇದ್ದಾರೆ, ಹೆದರ್ಕೊಂಡಿದ್ದಾರೆ. ಒಬ್ಬ ಬಸ್ರಿ ಹೆಂಗಸನ್ನ ಮೇಲೆ ಕಲ್ಲೆಸೆದು ಒದ್ದಿದ್ದಾರೆ. ಸೊ ಇದು ಯಾವ ಅಮಾನುಷವಾಗಿ ಅತ್ಯಂತ ಕ್ರೌರ್ಯದ ಇದು. ಸೆಕೆಂಡ್ ಇಯರ್ PUC ಓದ್ತಾ ಇರೋಂಥ ಹುಡುಗಿಗೆ ಚಾಕು ಹಾಕಿದ್ದಾರೆ, ಬೆರಳು ಕತ್ತರಿಸಿದ್ದಾರೆ. ಸೊ ಹೀಗೆ ಅನೇಕ ಘಟನೆಗಳು ನಿನ್ನೆ ರಾತ್ರಿ ನಡೆದದ್ದು ಎಲ್ಲ ಮುಗಿದಿದೆ. ಮತ್ತು ಬೆಳಗ್ಗೆ ಬಂದು ಅಟ್ಯಾಕ್ ಮಾಡಿದ್ದಾರೆ. ಇದರ ಹಿಂದೆ ಫಾತಿಮಾ ಅನ್ನುವಂಥ ಒಬ್ಬ ಮಹಿಳೆ ಮತ್ತು ದಾವೂದ್ ಅನ್ನುವಂಥ ಒಬ್ಬ ರೌಡಿ ಸೀಟರ್, ಇವರೇ ಇಬ್ಬರು ಭಾಳ ದೊಡ್ಡ ಅಲ್ಲಿ ಆತಂಕಕ್ಕೆ ಕಾರಣಕರ್ತರಾಗಿದ್ದಾರೆ. ಸೊ ಇವರಿಬ್ಬರ ಮೇಲೆ ಕ್ರಮ ತೊಗೊಂಡು ಇವರಿಬ್ಬರನ್ನ ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದನ್ನ ಹೇಳ್ತಾ ಇದ್ದೀನಿ. ಮತ್ತು ವಿಡಿಯೋ ಇದೆ, ವಿಡಿಯೋ ಪ್ರಕಾರ ಯಾರ್ಯಾರಲ್ಲಿ ಕಲ್ಲು, ಚಾಕು ಇದೆಲ್ಲ ತೊಗೊಂಡ್ಬಂದಿದ್ದಾರೆ ಅವ್ರ ಮೇಲೂ ಕ್ರಮ ಆಗಬೇಕು. ನಾನು ಹೇಳೋದು, ಇದು ಮರ್ಡರ್ ಕೇಸ್ ಹಾಕಬೇಕು. ಅವರು ಕೊಲೆ ಮಾಡೋಕ್ಕೆ ಬಂದಿದ್ದಾರೆ. ಒಂದು ಸಣ್ಣ ಘಟನೆ, ಯಾಕೆ ಇದಕ್ಕೆ ಇದ್ರ ಹಿನ್ನೆಲೆ ಇಷ್ಟೇ. ಅವರು ಇನ್ನು ಒಂದು 25-30 ಜನ ಇದ್ದಾರೆ, ಇವ್ರನ್ನೂ ಓಡಿಸ್ಬೇಕು, ಪೂರ್ತಿ ಮುಸ್ಲಿಂ ಏರಿಯಾ ಮಾಡಬೇಕು ಅನ್ನುವಂಥದ್ದೇ ಅವ್ರ ಉದ್ದೇಶ ಇದೆ. ನಾನು ಹೇಳ್ತೀನಿ, ಇನ್ನು ಬಿಡೋದಿಲ್ಲ ನಾವು. ಇನ್ನು ನಮ್ಮೆಲ್ಲ ದಲಿತರನ್ನು ಅಲ್ಲೇ ವ್ಯವಸ್ಥೆ, ಅಲ್ಲೇ ನಾವು ರಕ್ಷಣೆ ಕೊಡ್ತೀವಿ. ಮತ್ತು ಜೊತೆಗೆ ನಾನು ಹೇಳೋದು, ಇನ್ನೂ ಕೆಲವೊಂದು ಜನರನ್ನ ಅಲ್ಲಿ ಸೇರಿಸ್ತೀವಿ. ಯಾರ್ಯಾರು ಅಕ್ರಮ ಇದ್ದಾರೆ ಅವರನ್ನು ಒದ್ದು ಹೊರಗೆ ಹಾಕುವಂಥ ಪ್ರಕ್ರಿಯೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಮ್ಯಾಚ್ ಗೆದ್ದಿತ್ರಿ. ಮ್ಯಾಚ್ ಗೆದ್ರೆ ಎಲ್ಲ ಹೋಣಿ ಹುಡುಗರು, ನಮ್ಮ ಹಿಂದೂ ಮಂದಿ ಹುಡುಗರು ಪಟಾಕ್ಷಿ ಹೊಡ್ಯಾಕ್ತಿದ್ರಿ. ಅವ್ರು ಪಟಾಕ್ಷಿ ಹೊಡಿತಾ ಇರ್ಬೇಕಾದ್ರೆ ಎಲ್ಲ ಎದಕ್ಕೆ ಹೊಡಿತೀರಿ ನೀವು ಅಂತೇಳಿ ಒಂದು 50-60 ಮಂದಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿರಿ. ಮುಸ್ಲಿಮ್ಸ್ ಬಂದು ಯಾರಂತ ಗೊತ್ತಿಲ್ರಿ, ಬೇರೆ ಯಾವ ಓಣಿಲಿಂತ ಬಂದಾರಂತ ನಮ್ಗೆ ಗೊತ್ತಿಲ್ರಿ. ನಾವು ನಮ್ಮ ಮನೆ ಬಾಜಿಗಿದ್ದು ಮನ್ಯಾಗ ಹುಡುಗರು 2 ಮಂದಿ ರೀ. ಅವ್ರ ತಾಯಿ ತಂದಿ ಹೆಚ್ಚು ಕೊಟ್ರಿ. ಅವರೆಲ್ಲ ಹುಡುಗರು ಕರ್ಕೊಂಡ್ಬಂದು ನಮ್ಮ ಮೇಲೆ ಇದು ಮಾಡಿದ್ರಿ. ಅವ್ರು ಅಲ್ಲೇ ಮಾಡಿದ್ರಿ. ನಿನ್ನೆ 12 ಗಂಟೆ ಕಾತ್ರಿ. ಅದು ನಿನ್ನೆ 12 ಗಂಟೆ ರೀ. ಅದು ಮ್ಯಾಚ್ ಮುಗಿತಲ್ರಿ. ಆ ಹುಡುಗರು ಹೊರಗೆ ಪಟಾಕ್ಷಿ ಹಚ್ಚಾಕ್ತಿದ್ರಿ. ಆಕಿ ಬೈಕೊಂತಿದ್ರಿ, ನಾವು ಹೋಗ್ಲಿ ಬಿಡ ಅಂತ ನಾವು ಸುಮ್ಮನೆ ಒಳಗೆ ಬಂದಿರಿ. ಅವ್ರು ಕೇಳೇ ಇಲ್ಲ ನಮ್ಗೆ. ಅವ್ರು ಒಟ್ಟು ಎಲ್ಲರೂ ಮುಸ್ಲಿಮ್ಸ್ ಜೋಡಾಗ್ಬಿಟ್ಟಾರಿ. ಅಲ್ಲಿ ಎಲ್ಲರೂ ಇದು ಮಾಡ್ಕೊಂಡು ಗುಂಪಾಗಿ ಬಂದಾರಿ ನಮ್ಮ ಮೈ ಮೇಲೆ. ಅವ್ರು ನಮ್ಗೆ ಗೊತ್ತಾಗಿಲ್ಲ ಯಾರಂತ ನಮ್ಗೆ ಗೊತ್ತಿಲ್ರಿ. ಅದು ನಮ್ಮ ಮನೆ ಹುಡುಗರು 4 ಮಂದಿ ಇವರೆಲ್ಲರೂ ಸೇರ್ಬಿಟ್ಟಾರ್ರಿ. ಸೇರಿ ನಮ್ಮ ಮೇಲೆ ಹೆಣ್ಮಕ್ಳು ಮೈ ಮ್ಯಾಗ ಬರಾಕ್ತಾರೆ. ದೊಡ್ಡ ಕಲ್ಲು ಹಾಕಕ್ಕೆ ಬರತ್ತಾರೆ, ತಲವಾರ್ ತೊಗೊಂಬರಂತಾರೆ, ಚಾಕು ತೊಗೊಂಬರಾಕತ್ತಾರೆ. ಬಿಡ್ಸಕ್ಕೆ ಹೋದ್ರಿಗೆಲ್ಲ ಹತ್ತಾಕತೈತ್ರಿ. ಅದು ಆಟೋ ಎಲ್ಲ ಮುರಿದೈತ್ರಿ ನಮ್ಮ ಮಾಮಾರ್ದ. ಮಂಟ್ರ ರೋಡ್ದಾಗ ಆಗೈತ್ರಿ. ಅದು RCB ಮ್ಯಾಚ್ ಗೆದ್ದಿತ್ತಲ್ರಿ, ಅದ್ರ ಸಂಬಂಧ ಪಟಾಕ್ಷಿ ಹಚ್ಚಿದ್ರಿ ಹುಡುಗರು. ನಮ್ಮ ಹುಡುಗರು ಹಚ್ಚಿದ್ರಿ. ಅದು ಮಾಡಬಾರ್ದಂತ್ರಿ. ಅದು ಯಾಕೆ ಮಾಡ್ತೀರಿ? ರಾತ್ರಿ ನಮ್ಮ ಅವ್ರಿಗೆ ಕಲ್ಲಿಗೆಲ್ಲ ತಗೊಂಡು ಹೊಡೆದಾರ್ರಿ. ಮನೆಯಾಗಿದ್ದೇವೆ ಎಲ್ಲ ಹೆಣ್ಮಕ್ಳು. ಈಗ ನಮ್ಮ ಹುಡುಗಿ ಹೊಡೆದ ಬಿದ್ದೈತ್ರಿ. ಬಸ್ರೆ ನನ್ನ ಮಗಳಿಗೆ ಕೈದು ಇದು ಆಗೈತ್ರಿ. ನಮ್ಮ ಅಣ್ಣಾರಿಗೆ ಆಗೈತ್ರಿ. ದಾವೂದವ್ರು ಅಲ್ರಿ, ಅವ್ರು ಚಿಗೋನ್ ಮಕ್ಕಳ್ರಿ. ಅವ್ರು ದಾವೂದವ್ರು ಎದ್ರಾಗ ಬಂದಿಲ್ರಿ. ಅವ್ರು ಬಿಡ್ಸಾಕ ಬಂದಾರ್ರಿ. ಈಗ ಅವ್ರ ಚಿಗೋನ್ ಮಕ್ಕಳ್ರಿ ಇದು ಮಾಡಿದ್ದು. ನಾನು ಎಲ್ಲ ಕೂಡ ಎಲ್ಲರಿಗೆ ಸರಿಸಿ ಕ್ಯಾಸ್ ಒಳಗೆ ಕಳಿಸ್ಬೇಕಾರ್ರಿ. ಕಳಿಸಿದೆ. ಒಳಗೆ ಕಳಿಸಿ ಜಗಳ ಮುಗಿಸೇನ್ರಿ. ಮುಗಿಸಿದ ಮ್ಯಾಗ ನಮ್ಗೆ ಮುಗಿಸಿ ಬರ್ಬೇಕಾರೆ ಅವ ಏನು ಹುಡುಗ ಅದಾನಲ್ರಿ, ಬಾಜು ಮನೆ ಹೆಣ್ಮಗಳು ಹುಡುಗ ರೀ,
ಅವನ ಹೆಸರು ಅವನ ಹೆಸರು ಪಜ ಅವನ ಹೆಸರು ಮುಜಾಬಿನ್ ಬಂದು 20 ಹುಡುಗರು ಕರ್ಕೊಂಬಂದು ಅದಕ್ಕೆ ಸಪೋರ್ಟ್ ಮಾಡೋದವ ಸಲ್ಮಾನ್ ರೀ. ಸಲ್ಮಾನ್ ಕರ್ಕೊಂಬಂದು ನನಗೆ ಹಿಂದಿನ ತಲೆ ಹೊಡ್ಯಾಕೆ ಹಚ್ಚಿ ದೊಡ್ಡ ಜಗಳ ಹಚ್ಚಿದ್ದಾರೆ ಅವ. ಅಲ್ಲಿ ನಾವು ಮತ್ತೆ ಬಂದು ಬಿಡ್ಸಾಕ್ ಕುಂತಿದ್ದೇವೆ ರೀ, ಅವ್ರು ನಮ್ಮ ಮೇಲೆ ಹಂಗೆ ರೀ. ಮತ್ತು ಬೆಳಿಗ್ಗೆ ಏನು ರೀ ನಮ್ಗೆ ಮಾತಾಡ್ಸಕ್ಕೆ ಬರಾಕುಂತಾರೆ ಮಂದಿ ರೀ, ಅವ್ರಿಗೆ ಹೊಲಸೋಸ್ ಭಯ ಕುಂತಾರೆ ರೀ. ನಾವೊಬ್ಬರು ಬಂದು ಬಿಡೋಂಗಿಲ್ಲ, ಒಬ್ಬರೊಬ್ಬರಿಗೆ ಅದನ್ನು ಹಾಕ್ತೀವಿ ಇದನ್ನು ತೊಗೊಂಡು ಹಾಕ್ತೀವಿ ಅಂತೇಳಿ. ಈಗ ಯಾರ್ಯಾರು ಕಂಪ್ಲೇಂಟ್ ಕೊಟ್ರಿ ನೀವು? ಎಲ್ಲರ ಹೆಸರು ಕೊಟ್ಟರು ನಾವು. ಎಷ್ಟು ಜನ? ಅವ್ರು ಒಟ್ಟು 14 ಮಂದಿ ಹೆಸರು ಕೊಟ್ಟರು, 15 ಮಂದಿ ಹೆಸರು ಕೊಟ್ಟರು. ಈ ರಾತ್ರಿ ಎದ್ರಲ್ಲೇ ಹೊಡೆದ್ರಿ ನಿಮ್ಗೆ? ಕಲ್ಲೇ ಹೊಡೆದ್ರಿ, ಕಲ್ಲೇ. ಮನಿ ಮ್ಯಾಗ ಕಲ್ಲು ತೋರಾಟ ಮಾಡ್ಯಾರ. ಈ ಬೆಳಿಗ್ಗೆ ಮನೆ ಮ್ಯಾಗ ಕಲ್ಲು ತೋರಾಟ ಮಾಡ್ಯಾರ. ಅವ್ರು ಈಗ ಬೆಳಿಗ್ಗೆ ಒಂದು 40-30 ಮಂದಿ ಬಂದಿದ್ರು ನೋಡ್ರಿ ಸರ್. 30 ಮಂದಿ ಮ್ಯಾಗ ರೀ. ನಮ್ಮ ಮನೆ ಮ್ಯಾಗ ಅಷ್ಟೇ ರೀ, ಎಲ್ಲ ಮನೆ ಮ್ಯಾಗ ಹೋಗಿದಿಲ್ಲ ರೀ ಅವ್ರು. ನಮ್ಮ ಮನೆ ಮ್ಯಾಗ ಒಂದು ಇಟ್ಟಂಗಿದೆ, ಅಲ್ಲಿ ಮನೆ ಕಟ್ಟಾಕ ಕುಂತಾರೆ. ಇಟ್ಟಂಗಿದ್ದು ಇದನ್ನು ಸಿಗ್ತೀರಿ, ಆ ಇಟ್ಟಂಗಿ ತೊಗೊಂಡು ಇಲ್ಲಿ ನೋಡ್ರಿ, ಇದು ಇಲ್ಲಿ ಹೊಡೆದ್ರಿ. ಇದು ವಿಜೃಂಭಣೆಯಿಂದ ವಾತಾವರಣ. ಕರ್ನಾಟಕದ ರಾಯಲ್ ಚಾಲೆಂಜರ್ಸ್ ಒಂದು ಕ್ರಿಕೆಟ್ ತಂಡ ವಿನ್ ಆಗಿತ್ತು. ಆ ವಿನ್ ಆದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದರು. ಈ ವಿಜೃಂಭಣೆ ಆಚರಿಸುವಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಮಂಟು ರೋಡಿನ ಅದಳಿಕಟ್ಟಿ ಓಣಿಯಲ್ಲಿ ಹಿಂದೂಗಳು ಪಟಾಕಿಯನ್ನು ಹೊಡೆದಿದ್ದಾರೆ. ಯಾಕೆ ರಾಯಲ್ ಚಾಲೆಂಜರ್ಸ್ ನಮ್ಮ ಬೆಂಗಳೂರು ಟೀಮ್ ಗೆದ್ದಿದೆ ಅಂತೇಳಿ ಅವರು ಪಟಾಕಿಯನ್ನು ಹೊಡೆದಿದ್ದಾರೆ. ಇದನ್ನು ಸಹಿಸಿಕೊಳ್ಳಾರ್ದಂಥ ಅಲ್ಲಿರ್ತಕ್ಕಂಥ ಆಜುಬಾಜು ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಾಳಿ ರಾತ್ರಿ ಆಗಿದೆ. ರಾತ್ರಿ ಆದಮೇಲೂ ಕೂಡ ಮತ್ತೆ ಬೆಳಿಗ್ಗೆ 50 ಜನ ಮುಸಲ್ಮಾನರು ಪುಂಡು ಪೋಖರಿಗಳು ಕೈಯಲ್ಲಿ ತಲವಾರು ಮತ್ತು ಚಾಕುವನ್ನು ಹಿಡ್ಕೊಂಡು ಬಂದು ಅವರ ಮೇಲೆಲ್ಲ ಹಲ್ಲೆ ಮಾಡಿದ್ದಾರೆ. ನೀವು ಯಾಕೆ ಪಟಾಕಿ ಹೊಡೆದಿರಿ, ಯಾಕೆ ನೀವು ವಿಜೃಂಭಣೆಯಿಂದ ಆಚರಣೆ ಮಾಡಿದಿರಿ ಅಂತೇಳಿ ಕರ್ನಾಟಕ ಸರ್ಕಾರ ಮತ್ತು ಇಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರು ಯಾರು ಈ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಕ್ರಿಕೆಟ್ ಮ್ಯಾಚ್ ರೀ, ಇಡೀ ಕರ್ನಾಟಕದಲ್ಲಿ ಕ್ರಿಕೆಟ್ ಮ್ಯಾಚ್ ಗೆದ್ದಿದ್ದಕ್ಕೆ ಎಷ್ಟು ಸಂಭ್ರಮನೆ ಆಗಿದೆ ಅಂದರೆ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ನಮ್ಮ ಟೀಮ್ ಗೆದ್ದಿದೆ ಅಂಥೇಳಿ. ಆದರೆ ಇದು ನಾಚಿಗೇಡಿನ ಸಂಗತಿ, ನಮಗೆ ತಲೆ ತಗ್ಗಿಸುವಂಥದ್ದಾಗಿದೆ ಇದು ಹುಬ್ಬಳ್ಳಿಯಲ್ಲಿ. ಅದಕ್ಕೆ ಕಮಿಷನರ್ ಅವರಿಗೆ ನಾವು ಈ ಮೂಲಕ ಬಜರಂಗ ದಳದಿಂದ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಯಾರು ಈ ರೀತಿ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಅಕಸ್ಮಾತ್ ನೀವೇನಾದರೂ ಅರೆಸ್ಟ್ ಮಾಡದೇ ಇದ್ದರೆ ನಾವು ಟೌನ್ ಸ್ಟೇಷನ್ ಎದುರುಗಡೆ ಎಲ್ಲ ಹಿಂದೂಗಳು ಇಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.